ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಇವತ್ತು ಮಕ್ಕಳು ಅಂದ್ರೆ ನಾವೆಲ್ಲ ಖುಷಿ ಪಡ್ತೀವಿ. ಈಗ ಒಬ್ಬ ರೈತ ಬೀಜ ಹಾಕಿದ ತಕ್ಷಣ ಬೀಜದಲ್ಲಿ ಬ್ರಹ್ಮಾಂಡ ಇದೆ ಅನ್ನೋ ತರ, ಮಗುವಿನಲ್ಲಿ ಬ್ರಹ್ಮಾಂಡ ಇರೋ ತರ ಇರ್ತದೆ. ಅಂದ್ರೆ ಆ ಒಂದು ಶಕ್ತಿ ಹೊರಗೆ ಬರಬೇಕು ಅಂತಂದ್ರೆ ಸರಿಯಾದ ದಿಶೆಯೊಳಗೆ ಅದಕ್ಕೊಂದು ಮಾರ್ಗದರ್ಶನ ಬೇಕಾಗ್ತದೆ. ಮಗುವಿನ ಮೆದುಳಿನೊಳಗೆ ಹೊಸ ಹೊಸ ವಿಚಾರಗಳು, ಸಾಮಾಜಿಕ ಸಂಗತಿಗಳು, ದೈವಿಕ ಸಂಗತಿಗಳು ಮತ್ತೆ ನಡವಳಿಕೆ ಎಲ್ಲವೂ ಕೂಡ ಒಂದು ಸಮಾನಾಂತರವಾಗಿ ಮೆದುಳು ಗ್ರಹಿಸಿದಾಗ ಮಾತ್ರ ಮಗು ಪರಿಪೂರ್ಣವಾಗಿ ತನ್ನ ಒಂದು ಶಕ್ತಿಯನ್ನು ಅರಿತುಕೊಂಡು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಪರೀಕ್ಷೆ ಅನ್ನೋದು ಕೂಡ ಒಂದು ರಕ್ಷೆ ಅನ್ನೋದನ್ನೇ ನಾವು ವಿಚಾರ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಏನು ತಿಳ್ಕೊಂಡಿವಿ ಅನ್ನೋದನ್ನ ನಾವು ಹೊರಗಲ್ಲಿಗೆ ಹಚ್ಚಿದಾಗಲೇ ನಮ್ಗೆ ಗೊತ್ತಾಗೋದು. ಪರೀಕ್ಷೆಯ ಆ ನಿರೀಕ್ಷೆಯನ್ನ ಮಾಡ್ತಾ ಇರುವಂತಹ ಪಾಲಕರಿಗೆ ಮಕ್ಕಳಿಗೆ ಬೇಕಾದಂತಹ ಪರೀಕ್ಷೆಯ ರಕ್ಷೆ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಮಹತ್ವದ. ಇವತ್ತಿನ ಕಾರ್ಯಕ್ರಮಕ್ಕೆ ಈ ಒಂದು ಪೀಠಿಕೆಯೊಂದಿಗೆ ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿನವರ ಹಾಗೂ ಎಲ್ಲ ಕೇಳುವವರಿಗೆ ನನ್ನ ನಮಸ್ಕಾರ. ಏನಿದು ಪರೀಕ್ಷೆ? ನಮ್ಮನ್ನ ಎಷ್ಟು ಪರೀಕ್ಷೆ ಮಾಡ್ಲಿಕ್ಕೆ ನೀವು? ಏನಿಲ್ಲ, ಮಾರ್ಚ್ ತಿಂಗಳೊಳಗೆ ಪರೀಕ್ಷಾ ಬಂತು ಅಂದಾಗ ಇದೊಂಥರದ ಬೇರೆ ವಾತಾವರಣ. ಮಗನಿಗೆ ಮದುವೆ ಫಿಕ್ಸ್ ಆತಂದಾಗ ಫಿಕ್ಸ್ ಆದ ದಿನದಿಂದ ಮದುವೆವರೆಗೂ ಒಂಥರದ ಬೇರೆ ವಾತಾವರಣ ಇರ್ತದೆ. ಮದುವೆ ಹತ್ತಿರದ್ದಾಗ 2 ದಿವಸ 3 ದಿವಸದಾಗ ವಾತಾವರಣ ಬೇರೆ ಇರ್ತದೆ. ಕಾತರತೆ, ಉತ್ಸಾಹ ನಾವು ನೋಡ್ಲಿಕ್ಕೆ ಸಿಕ್ತಿರ್ತದೆ. ನಾನು ಯಾಕೆ ಈ ಮದುವೆಗೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಅದೊಂದು ಯಾವ ರೀತಿ ಸಂಭ್ರಮವಾಗಿರ್ತದೋ ಅದೇ ರೀತಿ ಇದನ್ನು ಸಹ ನಾವು ಸಂಭ್ರಮವಾಗಿ ತೆಗೆದುಕೊಂಡಾಗ ಮಕ್ಕಳಲ್ಲಿ ಒಂದು ಮಾನಸಿಕ ಸದೃಢತೆ ಹಾಗೂ ಮಕ್ಕಳಲ್ಲಿ ಒಂದು ಸ್ಥೈರ್ಯ ನಾವು ಗಳಿಸೋದನ್ನ ನೋಡಬಹುದು. ಮಕ್ಕಳು ತಮ್ಮ ಮಾರ್ಕ್ಸ್ ಅನ್ನ ಗುರಿಯಾಗಿಟ್ಟುಕೊಂಡು ಅಥವಾ ಮಾರ್ಕ್ಸ್ ಅಪೇಕ್ಷೆ ಪಟ್ಟದನ್ನ ಪಡೆಯಲಾರದೆ ತಮ್ಮನ್ನ ತಾವು ಶಿಕ್ಷೆಗೆ ಒಳಗೆ ಮಾಡಿಕೊಂಡಿರುವಂತಹ ಹಲವಾರು ಉದಾಹರಣೆಗಳನ್ನ ನಾವು ಪೇಪರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ಅದನ್ನ ಹತೋಟಿಗೆ ತರಬೇಕು ಅಂತಂದಾಗ ನಮ್ಮಲ್ಲಿ ಯಾವ ಒಂದು ವಿಚಾರ ಇರಬೇಕು, ಆ ನಿಟ್ಟಿನೊಳಗೆ ಇದು ರಕ್ಷೆ ಆಗಬೇಕು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರು. ಈಗ ನೋಡಿ, ನಾವು ಹುಟ್ಟಿದ ತಕ್ಷಣ ಅಳ್ತೀವಿ. ಮಗುವಿಗೆ ಒಂದು ಭರವಸೆಯಾಗಿ ತಾಯಿ ಕಾಣ್ತಾಳ. ಮೊದಲ ಒಂದು ಶಿಕ್ಷಕಿ, ಮೊದಲ ಒಂದು ಭರವಸೆ. ಮನೆ ಅಂಥ ಒಂದು ಸುಭದ್ರ ಭಾವನೆ ಮಕ್ಕಳಿಗೆ ಇರ್ತದೆ. ಶಾಲೆ ಪರೀಕ್ಷೆಯನ್ನು ಬಹಳ ಒಂದು ದುಗುಡದಿಂದಲೇ ಎದುರಿಸುವಂತ ಸನ್ನಿವೇಶ ಎದುರಾಗ್ತದೆ. ಅದರಿಂದ ದೂರ ಆಗ್ಬೇಕು ಅಂದ್ರೆ ಮಕ್ಕಳು ಮನೆಯೊಳಗ ಈ ತಯಾರಿ ಹೆಂಗ್ ಮಾಡ್ಬೇಕಂತೀರಿ? ಪರೀಕ್ಷೆಯ ಸರ್ವ ಸಿದ್ಧತೆ ಮನೆಯೊಳಗೆ ಹೆಂಗ ಆರಾಮ ಆಗ್ಬೇಕು ಅಂತ ತಾವ್ ಹೇಳ್ತೀರಿ? ಪಾಲಕರಾದವರು, ಶಿಕ್ಷಕರಾದವರು ಪರೀಕ್ಷೆಯನ್ನ ವರಿಗಚ್ಚಿ ಅದನ್ನ ಭಯದಿಂದ ನಾವು ಮಕ್ಕಳನ್ನ ಪ್ರೊಜೆಕ್ಟ್ ಮಾಡಬಾರದು ಅಂತ. ಇನ್ನ 4 ದಿವಸಕ್ಕೆ ಪರೀಕ್ಷೆ ಐತಿ, ಅತ್ಲಾಗಿತ್ತ ಅಡ್ಡಾಡ್ಬೇಡ, ಇನ್ನ 2 ದಿವಸಕ್ಕೆ ಪರೀಕ್ಷೆ ಐತಿ, ಕನ್ನಡಿ ಮುಂದೆ ನಿಲ್ಬೇಡ, ಇನ್ನ 2 ದಿವಸಕ್ಕೆ ಪರೀಕ್ಷೆ ಐತಿ, ಇಲ್ಲಿ ಬಾಳ ತನಕ ಊಟ ಮಾಡಬೇಡ, ಭೂತ ಅದೊಂದು ದೆವ್ವ ಅದೊಂದು ಭಯವನ್ನ ಸೃಷ್ಟಿಸುವಂತಹ ಮಕ್ಕಳಿಗೆ ಆ ಪರಿಕಲ್ಪನೆಯನ್ನ ನಾವು ಮೂಡಿಸ್ತೀವಲ್ಲ. ನಾವೇನ್ ಮಾಡಬೇಕು ಪಾಲಕರಾದವರು ಅಂದ್ರೆ, ಇನ್ನ 10-12 ದಿವಸಕ್ಕೆ 10ನೇ ತರಗತಿ ಎಕ್ಸಾಮ್ ಬರ್ಲಿಕ್ಕೆ ಸ್ಟೇಟ್ ಸಿಲೆಬಸ್. ಈ 10ನೇ ತರಗತಿ ಸ್ಟೇಟ್ ಸಿಲೆಬಸ್ನವರಿಗೆ ನಾನು ಹೇಳುವಂತಹ ಒಂದು ಉಪಾಯ, ಒಂದೇದು ರೂಲ್ ಏನಂತಂದ್ರೆ, ಪರೀಕ್ಷೆಯ ಹಿಂದಿನ ದಿವಸ ಮಧ್ಯಾಹ್ನ 4 ಗಂಟೆನೋ 5 ಗಂಟೆಗೆ ನಮ್ಮ ತಯಾರಿಯನ್ನ ನಿಲ್ಲಿಸಿಬಿಡಿ. 300 ದಿವಸ ಅಭ್ಯಾಸ ಮಾಡಿರಪ್ಪ, ಇವತ್ತೇನ್ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಮೊದ್ಲೇಕೆ 4 ದಿವಸ ಹೇಳ್ರಿ. ಅಂದ್ರೆ ಅವ್ರು ಓದ್ಕೊಂಬೋದನ್ನ ಓದ್ಕೊಂಡು ಫ್ರೀ ಆಗ್ತಾರೆ. ಕಟ್ಟಿ ಮೇಲೆ ಕೂಡ್ಲಿ, ಹರಟಿ ಹೊಡ್ಲಿ, 4 ಜನರ ಜೊತೆ ಕೂಡ್ಲಿ, ಟಿವಿ ನೋಡ್ಲಿ, ಅಥವಾ ಏನಾದ್ರೂ ಅಡ್ಡಾಡ್ ಬರ್ಲಿ, ಪಾರ್ಕಿಗೆ ಹೋಗ್ಲಿ, ಅಥವಾ ಎಲ್ಲೋ ಹೋಗಿ ಏನೋ ಅವ್ರಿಗೆ ಆಸೆ ಪಟ್ಟದನ್ನ ಖುಷಿಯಾಗಿ ತಿಂದು ಬರ್ಲಿ. ರಾತ್ರಿ ಮನೆಯೊಳಗೆ 8-8ವರೆಗೆ ಊಟ ಮಾಡಿ 9-9ವರೆಗೆ ಮಲ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ನಿದ್ದೆ ಮಾಡ್ಬೇಕು ಮಕ್ಕಳು. ಯಾವಾಗ ಸಂಪೂರ್ಣವಾಗಿ ರೆಸ್ಟ್ ತಗೋತೀವೋ ಆವಾಗ ನಮ್ಮ ಅಂದ್ರೆ ನಾವ್ ಅದಕ್ಕೇನ್ ಹೇಳ್ತೀವಿ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ ಸೆಲ್ಸ್ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಪುನಃಸ್ಮರಣಾ ಶಕ್ತಿ ಅಂತ ಏನದ, ಮೆಮೊರಿ ಅಂತ ಏನದ, ಅದು ಸದೃಢವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಎದ್ದ ಮೇಲೆ ದೃಢಪಡಿಸಿ ಓದಬೇಕಂತ ಅವಶ್ಯಕತೆ ಇಲ್ಲ. ಪಾಲಕರೇ, ಇದನ್ನ ನೀವು ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ನಾನು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಪರೀಕ್ಷೆಯ ಮೂಡ್ ಅಂತ ಏನ್ ಹೇಳ್ತೀವಲ್ಲ, ಅದು ಶುರುವಾಗೋದು ಬೆಳಿಗ್ಗೆ ಮನೆಯೊಳಗೆ ಏನು ನಾಷ್ಟಾ ಮಾಡ್ತಾರಲ್ಲ, ಪರೀಕ್ಷೆಗೆ ಹೋಗೋಕೆ ಮೊದ್ಲೇಕ್ ಅಲ್ಲೇ ಅವ್ರ ಮೂಡ್ ಸೆಟ್ ಆಗ್ತದೆ. ಏನ್ ಆಸೆ ಪಡ್ತಾರೋ, ಯಾರಿಗೋ ಒಬ್ಬರಿಗೆ ರೊಟ್ಟಿ ಪಲ್ಯ ಸೇರ್ತೈತಿ, ಯಾರಿಗೋ ಒಬ್ಬರಿಗೆ ಚಪಾತಿ ಸೇರ್ತೈತಿ, ಯಾರಿಗೋ ಒಬ್ಬರಿಗೆ ಉಪ್ಪಿಟ್ಟು ಸೇರಿದ್ರೆ, ಯಾರಿಗೋ ಒಬ್ಬರಿಗೆ ಪುರಿ ಸೇರಬಹುದು, ಅಥವಾ ಯಾರೋ ಒಬ್ಬರಿಗೆ ಯಾವುದೋ ಒಂದು ಆಸಕ್ತಿದಾಯಕವಾದಂತಹ ತಿಂಡಿ ಸೇರ್ತಿರ್ತೈತಿ. ಆ ತಿಂಡಿನೇ ಮಕ್ಕಳಿಗೆ ಮಾಡಿ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ವಿಶೇಷವಾಗಿರುವಂತಹ ಉಪಹಾರ ನೋಡಿ ಸಂಪೂರ್ಣವಾಗಿ ಸಂತೋಷ ಪಡ್ತಾರೆ. ಅಲ್ಲಿ ಅವ್ರ ಮೂಡ್ ಸೆಟ್ ಆಗ್ತದೆ. ಅದನ್ನ ತಿಂದು ಪರೀಕ್ಷೆಗೆ ಹೋದಾಗ ಕ್ವಶನ್ ಪೇಪರೂ ಸಹ ಅಷ್ಟೇ ಸಂಪೂರ್ಣ ಖುಷಿ ಕೊಡುವಂತಹ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತದೆ. ಸರಿಯಾಗಿ ರೆಸ್ಟ್ ತಗೊಳ್ಳಿ, ಸರಿಯಾಗಿ ನಾಷ್ಟಾ ಮಾಡ್ಲಿ. ಮೊದಲನೆಯ ತಯಾರಿ ಮನೆಯಿಂದ. ಮಕ್ಕಳು ಪರೀಕ್ಷೆ ಸಮಯದೊಳಗ ಸಾಕಷ್ಟು ಒತ್ತಡಗಳನ್ನ ಇಟ್ಕೊಂಡಿರ್ತಾರೆ. ಆ ಒತ್ತಡಗಳನ್ನು ನಿರ್ವಹಣೆ ಮಾಡುವ ನಿಟ್ಟಿನೊಳಗೆ ಮನೆಯವರೆಲ್ಲರೂ ಸಹಕಾರ ಬೇಕು. ನನ್ನ ತಾಯಿ ಓದ್ಬೇಕಿದ್ರೆ ಮನೆಗೆಲ್ಲ ಯೂಶಲಿ ಎಲ್ಲ ಕೆಲಸ ಮಾಡ್ತಿದ್ವಿ ನಾವು. ಗಿಲ್ಲಿ ಹಾಕೋದು, ಅವೆಲ್ಲ ಕೆಲಸ, ಹೊರಗೆ ಹೋಗಿ ಬರೋದು, ಕಾಯಿಪಲ್ಯ ತರೋದು. ಪರೀಕ್ಷೆ ಸಮಯದೊಳಗೆ ತಾಯಿ ಅವೆಲ್ಲ ಕೆಲಸ ಕೊಡ್ತಿದ್ದಿಲ್ಲ. ಓದ್ಲಿಕ್ಕೆ ಬೇಕಾದಂತ ವಾತಾವರಣವನ್ನ ಅನುಕೂಲ ಮಾಡಿಕೊಟ್ಟು ಮನಸ್ಸಿನ ಒಂದು ವಿಶ್ವಾಸ ವೃದ್ಧಿ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಅದು ನನಗೆ ಇವತ್ತು ನೆನಪದ. ಆ ಒಂದು ಪರಿಸರವನ್ನ ನಿರ್ಮಾಣ ಮಾಡೋದು ಬಹಳ ಅವಶ್ಯಕತೆ ಇದೆ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಪರೀಕ್ಷೆಯನ್ನ ಸಾಕಷ್ಟು ತಯಾರು ಮಾಡ್ತಾರೆ ಹುಡುಗರು. ಆದ್ರೆ ಎಷ್ಟೋ ಮುಖ್ಯವಾದ ವಿಷಯಗಳನ್ನ ಪರೀಕ್ಷೆ ಬಂದದಂದಾಗ ಮರ್ತು ಬಿಡ್ತಾರೆ.
ಅದಕ್ಕೆ ನಮ್ಮ ಪರೀಕ್ಷೆ ಅದೊಂದು ಶ್ರೀರಕ್ಷೆ ಆಗ್ಬೇಕು ಅಂತಂದ್ರೆ ಪೂರ್ವ ದಿನದ ತಯಾರಿ ಆಗಿರ್ಬೇಕು. ಯಾಕೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಅಭ್ಯಾಸ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದೆ. ಅವಾಗ ನೋಡ್ರಿ ನಿಮ್ ಮನಸ್ಸು ಏನಾಗ್ತದಂದ್ರೆ ಸ್ವಚ್ಛಂದ ಆಗ್ತದ, ತಿಳಿ ಆಗ್ತದ, ಹಗುರ ಆಗ್ತದ. ಆ ಹಗುರವಾದಂತ ಪರಿಸ್ಥಿತಿಯೊಳಗ ಸಣ್ಣ ಪುಟ್ಟ ವಿಚಾರಗಳ ಮೇಲೆ ನಮ್ದು ಲಕ್ಷ್ಯ ಹೋಗ್ತದೆ. ಎಷ್ಟೋ ಸರಿ ನಾವು ಪ್ಯಾಡ್ ತಗೊಂಡು ಹೋಗ್ತೀವಿ ಎಕ್ಸಾಮಿಗೆ, ಆ ಕ್ಲಿಪ್ಪಿನ ಸ್ಪ್ರಿಂಗ್ ಕಟ್ ಆಗಿರ್ತದೆ, ನಮ್ಮ ಲಕ್ಷ್ಯ ಇರಂಗಿಲ್ಲ. ಶಾರ್ಪ್ನರು, ರಬ್ಬರು ಅದು ನಾವು ಮರ್ತಿರ್ತೀವಿ. ಅಥವಾ ಗ್ರಾಫ್ ಬಗ್ಗೆ ಒಂದ್ ಸಣ್ಣ ಕೆಲಸ ಇರ್ತದೆ, ಹಾಲ್ ಟಿಕೆಟ್ ಅನ್ನೋದು ಒಂದು ಕೆಲಸ ಇರ್ತಾವ. ಫ್ರೀ ಟೈಮ್ ಇದ್ದಾಗ ಅವುಗಳನ್ನೆಲ್ಲ ಸರಿಯಾಗಿ ನಾವು ಹೊಂದಿಸ್ಕೊಂಡು ನಾವು ಹೋಗ್ತಿರ್ತೀವಿ. ಹರಟಿ ಹೊಡಿತಾ ಪಾಲಕರಾದ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ ಟೈಮ್ ಒಳಗೆ ಹೋದ ತಕ್ಷಣ ಡೇಟ್ ಬರಿಬೇಕು, ಸಿಗ್ನೇಚರ್ ಮಾಡಬೇಕು ಒಂದು ಕ್ವಶನ್ ಪೇಪರ್ ಮೇಲೆ ಅಥವಾ ಒಂದು ಅಪ್ಲಿಕೇಶನ್ ಮೇಲೆ ಅಥವಾ ಆನ್ಸರ್ ಶೀಟ್ ಮೇಲೆ. ಅದಾದ್ಮೇಲೆ ಹಾಲ್ ಟಿಕೆಟ್ ನಂಬರ್ ಬರಿಬೇಕು. ಇವನ್ನೆಲ್ಲ ಮನೆಯೊಳಗೆ ಚರ್ಚೆ ಮಾಡಿದಾಗ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದ್ಮೇಲೆ ಅದು ಒಂದು ದುಗುಡು ಅಥವಾ ಒಂದು ಟೆನ್ಷನ್ ಇರಂಗಿಲ್ಲ. ಸೊ ಈ ರೀತಿ ಕೆಲವೊಂದಿಷ್ಟು ಚರ್ಚೆಗಳನ್ನ ಮೊದಲೇ ಫ್ರೀಡಮ್ ಇದ್ದಾಗ ಮಾಡ್ಕೋಬಹುದು. ಇದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ನಾನು ಹೇಳಿದೆ, ಸಾಯಂಕಾಲ 5ರಿಂದ ಅಭ್ಯಾಸ ನಿಲ್ಲಿಸ್ರಿ ಅಂತ ಹೇಳಿ, ಹಂಗಂತ ಹೇಳಿ ಬೆಳಿಗ್ಗೆ ನಿಲ್ಲಿಸ ಅಂತ ಹೇಳಿಲ್ಲ. ಆ ಬೆಳಗಿನ ಒಂದು ಸಮಯದೊಳಗಾಗ್ಲಿ ಅಥವಾ ಹಿಂದೆ 1-2 ದಿವಸದ ಹಿಂದಾಗ್ಲಿ ಪಾಲಕರಾದವ್ರು ಏನ್ ಮಾಡಬೇಕು ಅಂದ್ರೆ, ಕೆಲವೊಂದ್ಸರಿ ಮಕ್ಕಳಿಗೆ ಓದಿ ತಿಳಿತಿರಂಗಿಲ್ಲ, ಮಕ್ಕಳನ್ನ ಒಂದ್ ಕಡೆ ಕೂಡಿಸ್ರಿ, ನೀವು ಓದಿ ಹೇಳ್ರಿ. ಯಾವುದೋ ಒಂದು ಚಾಪ್ಟರ್ ಅವ್ರಿಗೆ ಹೇಳ್ತಿರಂಗಿಲ್ಲ, ಅವ್ರಿಗೆ ಅದು ಟೆನ್ಷನ್ ಹಾಕೊಂಡು ಕೂತಿರ್ತದ. ಅವಾಗ ಅವ್ರು ಹೇಳ್ರಿ, ಇದಕ್ಕೆ ನಾನು ಓದ್ತೀನಿ, ಅವಾಗ ನೀವು ಕೇಳಂತ ಹೇಳಿ. ಸೊ ಈ ರೀತಿ ಪಾಲಕರಾದಂಥವ್ರು ಸಪೋರ್ಟ್ ಮತ್ತು ಸಹಾಯ ಮಾಡಿದ್ದೇ ಆದ್ರೆ ಮಕ್ಕಳಿಗೆ ಅದು ಕಾನ್ಫಿಡೆನ್ಸ್ ತುಂಬುವಂತದ್ದು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ಕೂಲ್ನಲ್ಲಿ ಒಂದು ರೋಲ್ ಇರ್ತದೆ. ಮಂತ್ಲಿ ಟೆಸ್ಟ್ಗಳು ಆಗ್ತಾ ಇದ್ರೆ ನಾವು ಓದ್ಬೇಕಿದ್ರೆ ಹೇಳ್ತೀನಿ, ನಮ್ಮ ವಾಲಿ ಸರ್ ಅಂತಿದ್ರಿ, ಅವರು ಪೇಪರ್ ಕೊಡ್ಬೇಕಿದ್ರೆ ಪೇಪರ್ ಬಂಡಲ್ ತಗೊಂಡ್ಬರ್ತಾರೆ ಸ್ಕೂಲಿಗೆ. ಅವಾಗ ಮಕ್ಕಳಿಗೆ ಪೇಪರ್ ಹಂಚಬೇಕಿದ್ರೆ ಎಂಥ ಒಂದು ಕುತೂಹಲ, ಯಾರು ಚಲೋ ಬರೆದಿರ್ತಾರ ಒಂಥರ ಉದ್ಯೋಗದ ವಾತಾವರಣ, ಸಾರ್ಥಕತೆಯ ಕ್ಷಣಗಳು. ಅಂದ್ರೆ ಅವಾಗ ಈ ತರ ಪರೀಕ್ಷೆಗಳಾದಾಗ ನಮಗೆ ಅದೊಂದು ಸಂತೋಷನೇ ಬೇರೆ. ಈ ಸ್ಕೂಲ್ ಒಳಗೆ ಬಹಳಷ್ಟು ಕಡೆ ಎಕ್ಸಾಮ್ಸ್, ಟೆಸ್ಟ್ ಇವೆಲ್ಲ ನಡೆದಿರುತ್ತೆ. ಈಗ ಪರೀಕ್ಷೆ ನಂತರ ಮರಗೋದ್ ಬಹಳ, ಏನು ಅದು ಬರಿಬೇಕಾಯ್ತು, ಇದು ಬರಿಬೇಕಾಯ್ತು ಅಂತ, ಆಮೇಲೆ ಇಷ್ಟಾವರೆಗೂ ತಗೊಳ್ಳಿ ನಿನ್ಗೆ ಅಂತ ಅವರನ್ನ ಡಿಸ್ಕರೇಜ್ ಮಾಡುವಂತದ್ದು. ಅಂದ್ರೆ ಮಕ್ಕಳಿಗೆ ಒಂದು ಉತ್ಸಾಹಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ತಿರ್ತಾವ. ಈ ಪರೀಕ್ಷೆ ಮುಗಿದ ಮೇಲೆ ನಮ್ಮ ಒಂದು ವಿಚಾರಗಳು ಹೆಂಗಿರ್ಬೇಕು ಅಂತ ಹೇಳ್ತೀವಿ. ಪರೀಕ್ಷೆ ಮುಗಿದ್ಮೇಲೆ ಒಂದು ಕ್ವಶನ್ ಪೇಪರ್ ಅಂತ ತಗೊಂಡ್ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಕ್ವಶನ್ ಪೇಪರ್ ಹಿಡ್ಕೊಂಡು ಇಡೀ ದಿವಸ ಅವ್ರನ್ನ ಮಕ್ಕಳನ್ನ ಹಾಕಿ ರುಬ್ತೀವಿ ಅಥವಾ ಜಜ್ತೀವಿ. ಅವ್ರನ್ನ ಇದು ಎಷ್ಟು ಮಾರ್ಕ್ಸ್ ಬರ್ದಿ, ಇದನ್ ಬರ್ದೇನು ಹಂಗಾತ್ ಹಿಂಗಾತ್ ಅಂತ ಹೇಳಿ ಪ್ರಶ್ನೆ ಕೇಳ್ತೇನೆ ಪಾಲಕರೇ. ಅಲ್ಲಿ ಹೋಗಿ ಪರೀಕ್ಷೆ ಒಳಗೆ ತಿದ್ಲಿಕ್ಕೆ ಸಾಧ್ಯನಾ? ಆ ಬಂದಂತ ಕ್ವಶನ್ ಪೇಪರ್ ಅನ್ನ ತೆಗೆದಿಡ್ರಿ, ನೆಕ್ಸ್ಟ್ ಪೇಪರ್ ಬಗ್ಗೆ ವಿಚಾರ ಮಾಡ್ರಿ. ಕನ್ನಡ ಬರೆದು ಬಂದ್ಮೇಲೆ ಕನ್ನಡ ಕ್ವಶನ್ ಪೇಪರ್ ಒಂದ್ ಕಡೆ ತೆಗೆದಿಡ್ರಿ. ಅದಾದ್ಮೇಲೆ ಸೋಷಿಯಲ್ ಸೈನ್ಸ್ ಅದರ ತಯಾರಿ ಸಲುವಾಗಿ 10 ಹಲವಾರು ಪ್ರಶ್ನೆಗಳನ್ನ ಕೇಳ್ರಿ. ತಯಾರಿ ಹೆಂಗ್ ಮಾಡ್ಕೊಂಡಿ, ಅಥವಾ ಇತಿಹಾಸ ಓದ್ಕೊಂಡಿಲ್ಲೋ, ಭೂಗೋಳ ಓದ್ಕೊಂಡಿಲ್ಲೋ, ಪೌರನೀತಿ ಓದ್ಕೊಂಡಿಲ್ಲೋ, ಅದರ ಒಂದು ಚಿತ್ರಗಳೇನು, ಅದರ ಎಷ್ಟು ಓದಿ, ಎಷ್ಟು ಚಾಪ್ಟರ್ ಓದಿ ಅಂತ ನೀವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದರ ಬಗ್ಗೆ ಕೇಳ್ಕೊಂಡಾಗ ಮಕ್ಕಳಿಗೆ ಇನ್ನೂ ಓದಬೇಕು ಅಂತ ನೆನಪು ಮಾಡಿಕೊಂಡು ಹಿಂದಿಂದ ಮರೆತು ಮುಂದಿಂದ ಅಭ್ಯಾಸ ಮಾಡಿ ಕ್ವಶನ್ ಪೇಪರ್ ಹಿಡ್ಕೊಂಡು ಅವ್ರನ್ನ ಅಳಿಸಿ ರುಬ್ಬು ಬಾಡ್ರಿ. ಕನ್ನಡ ಪೇಪರ್ ಬರೆದು ಬಂದಾಗ ಇಲ್ಲ ನಿನ್ನ 4 ಮಾರ್ಕ್ಸ್ ಕಡಿಮೆ ಬೀಳ್ತಾವಂತ ಏನಾದ್ರೂ ನೀವು ಅವ್ರನ್ನ ಅಪ್ಸೆಟ್ ಮಾಡಿದ್ರೆ, ಅದಕ್ಕೆ ನಾನು ಯಾವತ್ತೂ ಹೇಳ್ತಿರ್ತೀನಿ, ಯುವರ್ ನೆಕ್ಸ್ಟ್ 5 ಪೇಪರ್ಸ್ ವಿಲ್ ಇನ್ಫ್ಲೂಯೆನ್ಸ್ ದ ಫಸ್ಟ್ ಪೇಪರ್ ಅನ್ನೋಂಗ. ಇನ್ನು ಮುಂದೆ ಪರೀಕ್ಷೆ ಇದ್ದಾಗ ದಯವಿಟ್ಟು ನೀವೇನ್ ಮಾಡಬಾರ್ದು ಅಂದ್ರೆ ಆ ಪೇಪರ್ ಅನ್ನ ಹಿಡಿದು ಅವರನ್ನ ರುಬ್ಬುವಂತ ಅವಶ್ಯಕತೆ ಇಲ್ಲ ಅನ್ನೋದು ಅನಿಸಿಕೆ. ನಮ್ಮ ಪರೀಕ್ಷೆಯ ಒಂದು ರಕ್ಷೆ ಆಗ್ಬೇಕು ಅಂತಂದ್ರೆ ನಮ್ಮ ನಡೆ ಹುರುಪಿನೆಡೆಗೆ ಆಗ್ಬೇಕು. ಮಕ್ಕಳೆಲ್ಲ ಹುರುಪನ್ನ, ಒಂದು ಉತ್ತೇಜನವನ್ನ, ಒಂದು ಹೊಸ ಆಸೆಯನ್ನ, ಹೊಸ ಆಶಾದಾಯಕ ಕ್ಷಣಗಳನ್ನ ನೋಡೋದರತ್ತ ನಮ್ಮ ಗಮನ ಇರಬೇಕು. ಅವ್ರು ಯಾವಾಗ್ಲೂ ನಗ್ನಾಗ್ತಾ ಇರೋದ್ರ ಕಡೆ ನಮ್ಮ ಲಕ್ಷ್ಯ ಇರಿಸಬೇಕು ಅಂತ ತಾವು ಹೇಳ್ತೀರಿ. ಖಂಡಿತ ಅಂದ್ರೆ ವಿಚಾರಗಳು ನಮ್ಮನ್ನು ನಿಯಂತ್ರಿಸೋದ್ರಿಂದ ಆ ವಿಚಾರಗಳು ಆಶಾದಾಯಕವಾಗಿರಬೇಕು. ಅದು ಪರೀಕ್ಷೆಗೆ ಒಂದು ಶ್ರೀರಕ್ಷೆ ಆಗ್ತದ ಅನ್ನೋದನ್ನ ವಿಚಾರ ಮಾಡ್ತಾ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಮ್ಮ ಪಾಲಕರಿಗೆ ಯಾವ ಪ್ರಶ್ನೆ ಕೊಡ್ತೀವಿ? ಇವತ್ತಿನ ಪ್ರಶ್ನೆ ಪಾಲಕರೇ ಏನು ಅಂತಂದ್ರೆ, ಮುಂಬರುವ ನಮ್ಮ ಸಂಚಿಕೆಯೊಳಗ ನಿಮಗೆ ಯಾವ ವಿಷಯದ ಮೇಲೆ ಚರ್ಚೆ ಮಾಡಬೇಕನ್ನೋ ನಿಮ್ಮ ಆಸಕ್ತಿಯ ವಿಷಯವನ್ನ ನಮಗೆ ಬರೆದು ಕಳಿಸ್ರಿ. ನಾವು ಖಂಡಿತವಾಗಿ ಅದನ್ನ ನೋಡಿ ವಿಚಾರ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಕಲ್ಪನೆಯನ್ನ ನಾವು ಮುಂದಿನ ದಿನಮಾನದಲ್ಲಿ ಇಟ್ಕೊಳ್ಳೋಣಂತ. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030.